ಹಣ್ಣುಗಳ ರಾಜ ಎಂದು ಕರೆಸಿಕೊಳ್ಳುವ ಮಾವಿನ ಹಣ್ಣಿನ ಮೇಳವನ್ನು ಕೊಪ್ಪಳದಲ್ಲಿ ಆಯೋಜನೆ ಮಾಡಲಾಗಿತ್ತು. ವಿವಿಧ ತಳಿಗಳ ಮಾವಿನ ಹಣ್ಣುಗಳು ಬಾಯಲ್ಲಿ ನೀರು ಬರುವಂತಿದ್ದು ಮಾವು ಖರೀದಿಗೆ ಜನ ಕೂಡ ಮುಗಿಬಿದ್ದಿದ್ರು. ಆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಪ್ಪಳದಲ್ಲಿ ಗಮನ ಸೆಳೆದ ಮಾವಿನ ಮೇಳ. ವಿವಿಧ ತಳಿಗಳ ಮಾವಿಗೆ ಮುಗಿಬಿದ್ದ ಜನರು. ಆಹಾ, ಎಲ್ಲಿ ನೋಡಿದ್ರೂ ಕಲರ್ ಮಾವಿನ ಹಣ್ಣುಗಳೇ. ನಾ ಮುಂದು ತಾ ಮುಂದು ಅಂತ ಖರೀದಿಗೆ ಮುಂದಾಗಿರುವ ಜನರು. ಕೊಪ್ಪಳದಲ್ಲಿ ಆಯೋಜಿಸಿರುವ ಮಾವಿನ ಮೇಳದಲ್ಲಿ ಕಂಡುಬಂದ ದೃಶ್ಯಗಳಿವು. ಒಂದಕ್ಕಿಂತ ಒಂದು ವೆರೈಟಿಯ ಹಣ್ಣುಗಳು ಒಂದೆಡೆಯಾದ್ರೆ, ಇನ್ನೊಂದೆಡೆ ಜಗತ್ತಿನ ದುಬಾರಿ ಮಾವು ಖ್ಯಾತಿಯ ಮಿಯಾಜಾಕಿ ಕೂಡ ಮಾವು ಪ್ರಿಯರನ್ನ ಗಮನ ಸೆಳೆದಿದೆ. ಈ ಮಾವು ಕೆಜಿಗೆ ಬರೋಬ್ಬರಿ 1,50,000 ರೂಪಾಯಿಗೆ ಮಾರಾಟವಾಗುತ್ತೆ. ಇನ್ನು ಕೊಪ್ಪಳ ತೋಟಗಾರಿಕೆ ಇಲಾಖೆಯ ವತಿಯಿಂದ ಈ ಮಾವು ಮೇಳವನ್ನ ಆಯೋಜಿಸಲಾಗಿದ್ದು, ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಮಾವು ಮೇಳವನ್ನ ಉದ್ಘಾಟಿಸಿದ್ರು. ಈಗ ಮಿಯಾಜಾಕಿ ನಾವು ಈ ವರ್ಷ ಧಾರವಾಡದಲ್ಲಿ ಒಬ್ಬರು ರೈತರು ಗಾಂವ್ಕರ್ ಅಂತೇಳಿ ಬೆಳೆದಿದ್ದಾರೆ, ಇನ್ನೊಬ್ರು ಇಲ್ಲಿ ಅಶ್ಫಕ್ ಪಾಟೀಲ್ ಅಂತೇಳಿ ಬಿಜಾಪುರದಲ್ಲಿ ಬೆಳೆದಿದ್ದಾರೆ. ಅಲ್ಲಿಂದ ನಾವು ಇದನ್ನು ಪ್ರದರ್ಶನಕ್ಕೆ ತರಿಸಿದ್ವಿ. ಅದು ಒಂದು ಹಣ್ಣು 20,000ವರೆಗೂ ಮಾರಾಟ ಆಗ್ತಾಯಿದೆ. ಅವ್ರು ಆಲ್ರೆಡಿ ಈಗ ಬೆಳೆದಿರ್ತಕ್ಕಂಥ ಗಿಡಗಳಲ್ಲಿ ಬಾಂಬೆದವರೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ನಾವು ಅದನ್ನು 1-2 ಹಣ್ಣುಗಳನ್ನು ಇಲ್ಲಿ ತರಿಸಿದ್ವಿ. ಕೇಸರ್, ರಸಪೂರಿ, ಆಪೂಸ್, ತೋತಾಪುರಿ, ಪುನಾಸ್ ಸೇರಿ ಉಪ್ಪಿನಕಾಯಿ ತಳಿಯ ಮಾವುಗಳನ್ನ ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ಎಲ್ಲ ರಾಜ್ಯದಲ್ಲೂ ಎಲ್ಲ ಜಿಲ್ಲೆಗಳಲ್ಲಿ ಬೆಳೆಯುವಂತ ಒಂದು ಮ್ಯಾಂಗೋ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತೆ ಅದರಲ್ಲೂ ರೈತರಿಂದನೇ ನೇರವಾಗಿ ನಾವು ಇದನ್ನ ಹಣ್ಣುಗಳನ್ನ ತಗೊಳ್ತಾ ಇರೋದ್ರಿಂದ, ಜೊತೆಗೆ ಇನ್ನೊಂದೇನು ಅಂದರೆ ರೈತರು ನೇರವಾಗಿ ಅಂದರೆ ಅವರು ವಿಷಮುಕ್ತ ಒಂದು ಮಾವನ್ನ ಮಾರಾಟ ಮಾಡ್ತಾ ಇದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದರಿಂದ ನಮಗೆ ನೇರವಾಗಿ ಸಿಗ್ತಾ ಇರೋದ್ರಿಂದ ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ. ಸದ್ಯ ಕೊಪ್ಪಳದಲ್ಲಿ ನಡೆಯುತ್ತಿರುವ ಮಾವು ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಈ ಮಾವು ಮೇಳದಿಂದ ಜಿಲ್ಲೆಯ ರೈತರಿಗೆ ಅನುಕೂಲವಾಗಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. 50 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿದ್ದ ಬಸವೇಶ್ವರ ಅಧ್ಯಯನ ಪೀಠಕ್ಕೆ ಈಗ ಸುವರ್ಣ ಮಹೋತ್ಸವದ ಸಂಭ್ರಮ. ರಾಜ್ಯದ ಪ್ರತಿಷ್ಠಿತ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ಆ ಸಂಭ್ರಮಾಚರಣೆಯ ಕುರಿತೊಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಧಾರವಾಡಕ್ಕೆ ವಿದ್ಯಾಕಾಶಿ ಎನ್ನೋ ಹೆಸರು ಬರಬೇಕಾದ್ರೆ ಇಲ್ಲಿರುವ ವಿಶ್ವವಿದ್ಯಾಲಯವೇ ಕಾರಣ. 1970ರಲ್ಲಿ ರಾಜ್ಯದ ಮೊದಲ ಅಧ್ಯಯನ ಪೀಠವಾಗಿ ಶ್ರೀ ಬಸವೇಶ್ವರ ಪೀಠ ಸ್ಥಾಪನೆಗೊಂಡಿತ್ತು. ಕಳೆದ 50 ವರ್ಷಗಳಿಂದ ಸಂಶೋಧನೆ, ಬಸವೇಶ್ವರರ ತತ್ವಗಳು ಮತ್ತು ವಿವಿಧ ಅಧ್ಯಯನಗಳ ಮೂಲಕ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿದೆ. ಇದೇ ಮೇ 15ರಂದು ಸುವರ್ಣ ಮಹೋತ್ಸವ ಸಮಾರಂಭ ಆಯೋಜಿಸಲಾಗಿದ್ದು, ನಾಡಿನ ಹಲವಾರು ಮಠಾಧಿಪತಿಗಳು ಭಾಗಿಯಾಗಲಿದ್ದಾರೆ. 15ನೇ ತಾರೀಕು ಬಸವಪೀಠದ ಒಂದು ಸುವರ್ಣ ಮಹೋತ್ಸವದ ಸಮಾರಂಭ ಆಗುತ್ತೆ. ಇದಕ್ಕೆ ನಾಡಿನ ಹೆಚ್ಚು ಎಲ್ಲ ಈ ಜಗದ್ಗುರುಗಳು ಅಥವಾ ಏನು ನಮ್ಮ ಬಸವಪೀಠಕ್ಕೆ, ಬಸವ ಸಂಸ್ಕೃತಿಗೆ ಅಥವಾ ಶರಣ ಸಾಹಿತ್ಯಕ್ಕೆ ಏನು ಬಹಳಷ್ಟು ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಕೆಲವೊಂದು ಸ್ವಾಮೀಜಿಗಳನ್ನ ಇಲ್ಲಿ ಆಹ್ವಾನಿಸಲಾಗಿದೆ. ಬಸವೇಶ್ವರರನ್ನ ಸಾಂಸ್ಕೃತಿಕ ನಾಯಕ ಎಂದು ಸರ್ಕಾರ ಘೋಷಣೆ ಮಾಡಿರುವ ವರ್ಷದಲ್ಲಿಯೇ ಬಸವೇಶ್ವರ ಅಧ್ಯಯನ ಪೀಠ ಸುವರ್ಣ ಮಹೋತ್ಸವ ಮಾಡುತ್ತಿರುವುದು ವಿಶೇಷವಾಗಿದೆ. ಹೀಗಾಗಿ 2 ದಿನಗಳ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣದ ಜೊತೆಗೆ ಸುವರ್ಣ ಮಹೋತ್ಸವ ಆಚರಿಸಲಾಗುತ್ತಿದೆ. ಕರ್ನಾಟಕ ವಿವಿ ಆವರಣದಲ್ಲಿರೋ ಅನುಭವ ಮಂಟಪ ಎಲ್ಲರನ್ನೂ ಪ್ರತಿನಿಧಿಸ್ತಾ ಇದೆ. ಬಸವೇಶ್ವರರ ವಚನಗಳ 80ಕ್ಕೂ ಹೆಚ್ಚು ಗ್ರಂಥಗಳನ್ನ ವಿವಿಧ ಭಾಷೆಗಳಲ್ಲಿ ಪ್ರಕಟಣೆ ಮಾಡುತ್ತಿದ್ದಾರೆ. ಇನ್ನು ಈ ಸಮಯದಲ್ಲಿ ಮಾಜಿ ವಿದ್ಯಾರ್ಥಿಗಳು ಸಹ ಪಾಲ್ಗೊಳ್ಳಲಿದ್ದಾರೆ. 50 ವರ್ಷದ ಫಂಕ್ಷನ್ ಇಲ್ಲಿ ಆಗ್ತಿರೋದು ನಮಗೊಂದು ಹೆಮ್ಮೆ ವಿಷಯ ಆಗಿದೆ.
ನಾವು ಈ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಓದ್ತಿರೋದು ನಮ್ದು ಒಂದು ಹೆಮ್ಮೆ. ಬೇರೆ ಕಡೆಯಿಂದನೂ ಹಳೆ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಜನ ಅಟೆಂಡ್ ಆಗಿದ್ದಾರೆ. ವಿದ್ಯಾಕಾಶಿ ಧಾರವಾಡಕ್ಕೆ ಕರ್ನಾಟಕ ವಿವಿ ಕಿರೀಟಪ್ರಾಯವಾಗಿದೆ. ಕರ್ನಾಟಕ ವಿವಿಗೆ ಬಸವೇಶ್ವರ ಅಧ್ಯಯನ ಪೀಠವೇ ಕಿರೀಟವಿದ್ದಂತೆ. ಇದು ಕೇವಲ ಅಧ್ಯಯನ ಪೀಠವಾಗಿರದೆ ನಾಡಿನ ಸಾಂಸ್ಕೃತಿಕ ಪ್ರಜ್ಞೆಯಂತೆ ಈ ಪೀಠ ಕಾರ್ಯನಿರ್ವಹಿಸುತ್ತಿದೆ. ಈ ಪೀಠದ ಸುವರ್ಣ ಮಹೋತ್ಸವ ಒಂದು